ಮುಂಬೈನಲ್ಲಿ ನಡೀತಾ ಇರುವಂತಹ ವರ್ಲ್ಡ್ ಹಿಂದೂ ಎಕನಾಮಿಕ್ ಫೋರಂನಲ್ಲಿ ಕನ್ನಡಿಗರ ಒಂದು ದೊಡ್ಡ ಸಂಘ ಅಥವಾ ಕನ್ನಡ ಉದ್ಯಮಿಗಳ ಕರ್ನಾಟಕದ ಉದ್ಯಮಿಗಳು ತುಂಬಾ ದೊಡ್ಡ ಸಂಖ್ಯೆಯಲ್ಲಿ ಭಾಗಿಯಾಗಿದ್ದಾರೆ. ಬನ್ನಿ ಅವ್ರನ್ನ ಮಾತನಾಡಿಸ್ತಾ ಹೋಗೋಣ. ಈ ಕಾರ್ಯಕ್ರಮದ ಬಗ್ಗೆ ಅವ್ರಿಗಿರುವಂತಹ ವಿಷನ್ ಅಥವಾ ಅಭಿವೃದ್ಧಿಯ ಬಗ್ಗೆ ಅವ್ರಿಗಿರುವಂತಹ ವಿಷನ್ ಅವರಿಂದಾನೇ ತಿಳ್ಕೊಳ್ತಾ ಹೋಗೋಣ. ಸರ್ ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಸರ್, ಫಸ್ಟ್ ನಿಮ್ಮ ಇಂಟ್ರೊಡಕ್ಷನ್ ಜೊತೆಗೆ ಈ ವರ್ಲ್ಡ್ ಹಿಂದೂ ಎಕನಾಮಿಕ್ ಫೋರಂ ಯಾವ ರೀತಿ ಹಿಂದೂ ಉದ್ಯಮಿಗಳ ಒಗ್ಗೂಡುವಿಕೆ ಅಭಿವೃದ್ಧಿಗೆ ಸಹಕಾರಿಯಾಗುತ್ತೆ ಅಂತ ನಿಮ್ಗೆ ಅನ್ಸುತ್ತೆ ಸರ್? ನಮಸ್ಕಾರ, ನನ್ನ ಹೆಸರು ಗುರುಪ್ರಸಾದ್ ಮೂರ್ತಿ ಅಂತ. ನಾನು ಬೆಂಗಳೂರಿನಿಂದ ಬಂದಿದ್ದೀನಿ. ನಾನು ಒಂದು IT ಇನ್ಫ್ರಾಸ್ಟ್ರಕ್ಚರ್ ಕಂಪ್ನಿಯನ್ನು ಹೊಂದ್ಕೊಂಡಿದ್ದೀನಿ. ಇದು ಮುಂದೆ ಏನು ನಾವು ಹಿಂದೂ ಬಗ್ಗೆ ಮಾತಾಡಿದಾಗ ಒಗ್ಗಟ್ಟಿಲ್ಲ ಆ ಥರ ವಿಷಯಗಳು ಬರ್ತಾ ಇತ್ತು. ಬಟ್ ಈ HEF ಅನ್ನೋ ಕಾರ್ಯಕ್ರಮ ನಮ್ಮ ಬಿಸ್ನೆಸ್ ಪರ್ಸನ್ಗೆ ಮೇನ್ ಥಿಂಗಾಗಿ ಒಗ್ಗೂಡಿಸಿ ಒಂದು ಅತಿ ಉತ್ತಮವಾದ ಒಂದು ವೇದಿಕೆನ ಕಲ್ಪಿಸ್ಕೊಟ್ಟಿದ್ದಾರೆ. ಹಾಗಾಗಿ ನಾವು ನಮ್ಮಲ್ಲೇ ಒಂದು ಒಬ್ರೊಬ್ರನ್ನ ಹೆಲ್ಪ್ ಮಾಡಿ ನಮ್ಮ ಹಿಂದೂ ಉದ್ಯಮಗಳನ್ನ ಜಾಗೃತಗೊಳಿಸ್ಕೊಂಡು ನಮ್ಮ ಎಲ್ಲ ಜೊತೆಗೆ ಬೆಳೆಯೋದಕ್ಕೆ ಒಂದು ಉತ್ತಮವಾದ ವೇದಿಕೆ ಅಂತ ತಿಳ್ಕೊಳ್ತೀನಿ. ಸೊ ನನ್ನ HEF ಸಂಘದವ್ರಿಗೆ ನನ್ನ ಕಡೆಯಿಂದ ತುಂಬ ಅಭಿನಂದನೆಗಳು. ಸರ್, ನಿಮ್ಮ ಹೆಸರು ಹಾಗೆ ಇಂಟ್ರೊಡಕ್ಷನ್ ಜೊತೆಗೆ ಕರ್ನಾಟಕದಲ್ಲಿ ಇದು ಯಾವ ರೀತಿ ವರ್ಕ್ ಆಗ್ತಾ ಇದೆ? ವರ್ಲ್ಡ್ ಹಿಂದೂ ಎಕನಾಮಿಕ್ ಫೋರಂನ ಚಾಪ್ಟರ್ಸ್ ಗಳನ್ನೆಲ್ಲ ಅವ್ರು ಮಾಡಿದ್ದಾರೆ, ಯಾವ ರೀತಿ ವರ್ಕ್ ಆಗ್ತಾ ಇದೆ ಸರ್? ಖಂಡಿತ. ನನ್ನ ಹೆಸರು ಬಂದ್ಬಿಟ್ಟು ಅಶೋಕ್ ಅಂತ ಹೇಳ್ಬಿಟ್ಟು, ನಂದು ಕಂಪ್ನಿ ನೇಮ್ ಬಂದ್ಬಿಟ್ಟು ಶ್ರೀ ನಂಜುಂಡೇಶ್ವರ ಟಿಂಬರ್ಸ್ ಪ್ಲೈ ಆ್ಯಂಡ್ ಹಾರ್ಡ್ವೇರ್ ಅಂತ ಕಂಪ್ನಿ ಟಿಂಬರ್ ಬಿಸ್ನೆಸ್ಸು ಮತ್ತು ಪ್ಲೈವುಡ್ ಬಿಸ್ನೆಸ್ ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ರಿಯಲ್ ಎಸ್ಟೇಟ್ ಕೂಡ ಮಾಡ್ತಾ ಇದ್ದೀವಿ. ಈ ಒಂದು WHEF ಏನಿದೆ ಇವತ್ತು ನಮ್ಮದು ವರ್ಲ್ಡ್ ವೈಡು ನಮ್ಮ ಕಂಪ್ನಿ ನಡೀತಾ ಇದೆ. ನೆಕ್ಸ್ಟ್ ಮಟ್ಟದಲ್ಲಿ ಬಿಸ್ನೆಸ್ ಮಾಡಲಿಕ್ಕೆ ಏನೆಲ್ಲ ತಯಾರಿ ಬೇಕು, ಅದಕ್ಕೆ ಏನು ಬೇಕು, ಸಹಕಾರ ಏನು ಬೇಕು ಎಲ್ಲ ನಮ್ಮ ಈ HEF ಇಂದ ಸಿಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಸರ್, ನೀವೇನು ಹೇಳ್ತೀರಿ ಸರ್? ಕರ್ನಾಟಕಕ್ಕೆ ಸಂಬಂಧಪಟ್ಟ ಹಾಗೆ ಈ ಫೋರಂ ಯಾವ ರೀತಿ ಸಹಾಯ ಮಾಡಬಹುದು ಅಂತ ಹೇಳಿ ನಿಮ್ಮ ಇಂಟ್ರೊಡಕ್ಷನ್ ಸಹಿತ ಸರ್. ನನ್ನ ಹೆಸರು ರವಿಕುಮಾರ್ ಅಂತ. ಈ ವೇದಿಕೆ ಬಂದು ನಿಜವಾಗ್ಲೂ ಯೂತ್ಗೂ ತುಂಬ ಉಪಯೋಗ ಆಗುತ್ತೆ. ಮತ್ತು ಇನ್ನೊಂದೇನಪ್ಪ ಅಂದರೆ ಕಮ್ಯುನಿಕೇಷನ್ನು. ಈ ನಾವು ಹಿಂದೆ ಏನೇನು ಕಳ್ಕೊಂಡಿದ್ದೀವಿ ಈ ಪ್ಲಾಟ್ಫಾರ್ಮ್ ಮುಖಾಂತರ ನಾವು ಬಿಸ್ನೆಸ್ಸಲ್ಲಿ ಅರ್ನಿಂಗ್ ಮಾಡೋ ಅಂಥದ್ದು ಇದೆ. ನಮ್ಮ ಭಾರತಕ್ಕೆ ಏನೇನು ಸಿಗಬೇಕೋ, ಏನೇನು ಕಳ್ಕೊಂಡಿದ್ವೋ, ಏನೇನು ತಿಳಿದಿರ್ಲಿಲ್ವೋ ಈ ವೇದಿಕೆ ಪ್ರಕಾರ ಎಲ್ಲ ನಮ್ಮ ಹಿಂದೂ ಜನಾಂಗಕ್ಕೆ ಮುಂದೆ ಬರೋಂಥ ಯೂತ್ಗಳಿಗೆ ಎಲ್ಲರಿಗೂ ಇದು ತುಂಬ ದೊಡ್ಡ ವೇದಿಕೆ ಅಂತ ಅನಿಸ್ತಿದೆ. ಈ ವೇದಿಕೆ ನೋಡಿ ನನಗೆ ತುಂಬ ಖುಷಿ ಆಗ್ತಿದೆ. ನಮ್ಮ ಜೊತೆಲಿರೋ ನಮ್ಮ ಹಿಂದೂ ಸಮುದಾಯ ಎಲ್ಲನೂ ಸೇರಿ ಇದನ್ನು ಬೆಳೆಸ್ಬೇಕು ಅಂತ ನಾನು ತಮ್ಮ ಮೂಲಕ ಕೇಳ್ಕೊತೀನಿ. ಇಂಥ ವೇದಿಕೆ ಎಷ್ಟು ಅವಶ್ಯಕತೆ ಇದೆ, ಇದರ ಇಂಪಾರ್ಟೆನ್ಸ್ ಎಷ್ಟು ಅಂತ ನಿಮ್ಗೆ ಅನ್ಸುತ್ತೆ ಸರ್? ನಿಮ್ಮ ಇಂಟ್ರೊಡಕ್ಷನ್ ಸಹಿತ. ನಮಸ್ಕಾರ, ನಾನು ನಾಗರಾಜ್ ಅಂತೇಳಿ ಹಾಸನ್ HEF ಚಾಪ್ಟರ್ ಅಧ್ಯಕ್ಷ ಹಾಗೂ ಮೋಟಾರ್ ಡ್ರೈವಿಂಗ್ ಸ್ಕೂಲ್ ನಡೆಸ್ತೀನಿ ಹಾಸನದಲ್ಲಿ ನಾನು. ಇದು ತುಂಬ ಉಪಯುಕ್ತ ಆಗ್ತಾ ಇದೆ. ಹಿಂದೆ ನಮ್ಮಲ್ಲಿ ಯೂನಿಟಿ ಅಂತ ಹೆಸರಿಗೆ ಮಾತ್ರ ಇತ್ತು, ಯೂನಿಟಿ ಇರಲಿಲ್ಲ. ಇದರಿಂದ ನಾವೆಲ್ಲ ಒಂದು ಕಡೆ ಸೇರ್ತಾ ಇರೋದ್ರಿಂದ ಎಕ್ಸ್ಚೇಂಜ್ ಆಫ್ ಬಿಸ್ನೆಸ್ ನಡೀತಾ ಇದೆ. ಯಾರಿಗೆ ಬೇಕಾದ ಅವಶ್ಯಕತೆಗಳನ್ನ ಇನ್ನೊಬ್ಬರಿಂದ ಪಡ್ಕೊಳ್ಬೋದು, ನಮಗೆ ಗೊತ್ತಿರೋಂಥದ್ದನ್ನ ಇನ್ನೊಬ್ಬರಿಗೆ ಕೊಡ್ಬೋದು. ಹಿಂದೂ ಕಮ್ಯುನಿಟಿ ಈ ಥರ ಸೇರೋದು ಭಾರಿ ಕಷ್ಟ. ಮದುವೆ ಮುಂಜಿಗಳಿಗೆ ಮಾತ್ರ ಊಟದ ಟೈಮಿಗೆ ಸೇರ್ತಾರೆ, ವ್ಯಾಪಾರ ವ್ಯವಸ್ಥೆಗಳಿಗೆ ಸೇರೋದಿಲ್ಲ. ವ್ಯಾಪಾರ ವ್ಯವಸ್ಥೆಗಳನ್ನ ಅತ್ಯುತ್ತಮವಾಗಿ ನಡೆಸೋದಕ್ಕೆ ಇದು ಒಂದು ದೊಡ್ಡ ಪ್ಲಾಟ್ಫಾರ್ಮ್ ಅಂತ ಹೇಳಿ ನನ್ನ ಭಾವನೆ ಇದೆ. ನಮಸ್ಕಾರ. ಧರ್ಮ ಹಾಗೆ ಆರ್ಥಿಕತೆ ಅದು ಮಿಕ್ಸ್ ಆಗಲ್ಲ ಯೂಶುವಲ್ ಆಗಿ, ಅಥವಾ ಆ ರೀತಿಯಾದಂತಹ ಚರ್ಚೆಗಳಾಗೋದೇ ಇಲ್ಲ. ಆದ್ರೂ ಇಂಥದ್ದೊಂದು ವೇದಿಕೆನ ಸೃಷ್ಟಿ ಮಾಡಿ ಒಗ್ಗೂಡಿಸುವಂತ ಒಂದು ಪ್ರಯತ್ನ, ಯಾವ ರೀತಿಯಾದಂತಹ ಒಂದು ಔಟ್ಪುಟ್ ನ ನೀವು ನಿರೀಕ್ಷೆ ಮಾಡ್ತಾ ಇದ್ರಿ ಒಬ್ಬ ಬಿಸ್ನೆಸ್ ಮೆನ್ ಆಗಿ ಸರ್, ವಿತ್ ಯೋರ್ ಇಂಟ್ರೊಡಕ್ಷನ್? ನನ್ನ ಹೆಸರು ವಿಶ್ವ ಕಾರ್ಯಪ್ಪ ಅಂತ ಹೇಳಿ. ನಮ್ಮದು ರಿಯಲ್ ಎಸ್ಟೇಟ್ ಸೆಗ್ಮೆಂಟಲ್ಲಿ ಇದ್ದೀವಿ, ಸ್ಯಾನ್ ಸಿಟಿ ಅನ್ನೋ ಬ್ರ್ಯಾಂಡ್ ಹೆಸರಿನಲ್ಲಿ. ಈ ಧರ್ಮ ಮತ್ತು ಆರ್ಥಿಕತೆ ಎರಡನ್ನೂ ಒಗ್ಗೂಡಿಸ್ಬೇಕು ಅಂತ ಹೇಳಿದಾಗ ನಮ್ಮ ದೇಶದಲ್ಲಿ ಮೇಜರಾಗಿ ಡೆವಲಪ್ಮೆಂಟ್ ಆಗದಿರೋ ಕಾರಣ ಅಂದರೆ ಕರಪ್ಷನ್ನು. ಒಂದು ಟ್ರಾನ್ಸ್ಪರೆನ್ಸಿ ಇಲ್ಲ. ಟ್ರಾನ್ಸ್ಪರೆನ್ಸಿ ತಂದ್ರೂ ಕರಪ್ಷನ್ ಯಾವ ಥರ ಮಾಡ್ಬೋದು ಅನ್ನೋದನ್ನು ಇನ್ನೊಂದು ಕಡೆ ಲೆಕ್ಕಾಚಾರ ಮಾಡ್ತಾ ಇರ್ತಾರೆ. ಬಟ್ ಎಲ್ಲ ಬಿಸ್ನೆಸ್ ಮೆನ್ಗಳು ಒಂದು ಒಗ್ಗೂಡಿ ಟ್ಯಾಕ್ಸೇಷನ್ ಇರ್ಬೋದು, ಕಂಪ್ಲೈನ್ಸಸ್ ಇರ್ಬೋದು, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರ್ಬೋದು, ಅದನ್ನೆಲ್ಲ ನಮ್ಗೆ ಇದೇ ರೀತಿ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಬೇಕು, ಟ್ಯಾಕ್ಸೇಷನ್ ಬೇಕು, GST ಈ ಥರ ಬೇಕು ಅಂತ ಒಂದು ಹೋರಾಟ ಮಾಡಬೇಕು ಅಂದರೆ ಎಲ್ಲ ಬಿಸ್ನೆಸ್ ಮೆನ್ಗಳು ಒಂದು ಒಗ್ಗೂಡುವಂಥ ಒಂದು ಜಾಗ ಇವತ್ತು ನಮಗೆ, ಒಂದು ವೇದಿಕೆ ಇವತ್ತು ನಮಗೆ ಸಿಕ್ಕಿದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಸರ್, ಯೂಶುವಲ್ ಆಗಿ ಬಿಸ್ನೆಸ್ ಮನ್ ಅಂದ್ರೆ ಅದು ಕೋಟಿಗಳಲ್ಲಿ ವ್ಯವಹಾರ ಮಾಡೋರಷ್ಟೇ ಅಲ್ಲ, ಲಕ್ಷಗಳಲ್ಲಿ ವ್ಯವಹಾರ ಮಾಡೋರು, ಸಣ್ಣ ಮಟ್ಟದಲ್ಲಿ ಇರೋರು ಕೂಡ ಬಹಳ ಇಂಪಾರ್ಟೆಂಟ್ ಆಗ್ತಾರೆ. ಸೊ ವರ್ಲ್ಡ್ ಹಿಂದೂ ಎಕನಾಮಿಕ್ ಫೋರಂ ಈ ಒಂದು ಸ್ಟೇಜ್ ಅಂಥ ಒಬ್ಬ ಸ್ಮಾಲ್ ಸ್ಕೇಲ್ ಬಿಸ್ನೆಸ್ ಮನ್ಗೆ, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಮಾಡೋರಿಗೆ ಯಾವ ರೀತಿ ಸಹಾಯ ಮಾಡ್ತಾ ಇದೆ? ನಿಮ್ಮ ಇಂಟ್ರೊಡಕ್ಷನ್ ಸಹಿತ. ನಮ್ಮ ಸ್ಮಾಲ್ ಸ್ಕೇಲಲ್ಲಿ ಇರೋವಂಥವ್ರಿಗೆ ನಮ್ಮ ಈಗ ನಮ್ಮ ಒಗ್ಗಟ್ಟಲ್ಲಿ ಯಾವ ಥರ ಇವರು ಒಂದು ಹಿಂದೂ ಎಕನಾಮಿಕ್ ವರ್ಲ್ಡ್ ಯಾವ ಥರ ಸೃಷ್ಟಿ ಮಾಡಿದ್ದಾರೆ, ಅದ್ರಲ್ಲಿ ನಮ್ಮವ್ರಿಗೆ ಏನಿದೆಯೋ ಅದರಲ್ಲಿ ನಾವೇ ನಮ್ಮ ಬಿಸ್ನೆಸ್ನ ನಮ್ಮಲ್ಲೇ ಇರೋರಿಗೆ ಅದಕ್ಕೆ ನಾವು ಸಂಬಂಧಪಟ್ಟಂಗೆ ಎಲ್ಲರಿಗೂ ಅದನ್ನ ಕನೆಕ್ಷನ್ ಕೊಟ್ಕೊಂಡು ನಾವು ಅವ್ರನ್ನ ಕೆಳಗಡೆ ಮಟ್ಟದಲ್ಲಿ ಇರೋರನ್ನ ಮೇಲಕ್ಕೆ ಎತ್ತೋದಕ್ಕೆ ಒಂದು ದೊಡ್ಡ ಅವಕಾಶ ಅವ್ರಿಗೆಲ್ಲರಿಗೂ.
ನಮ್ಮಲ್ಲಿ ಹಿಂದೂಗಳಿಂದನೇ ಹಿಂದೂಗಳಿಗೆ ನಾವು ಬೆಳೆಸಬೇಕು ಅನ್ನೋದೊಂದು ಅವ್ರದ್ದು ನಮ್ಮ ಗುರುಗಳು ಏನು ಮಾಡಿದಾರೋ ಅದನ್ನು ನಾವು ಮಾಡ್ಕೊಂಡು ಹೋದ್ರೆ ಇವತ್ತಿಂದನೂ ಅದು ಸಣ್ಣದಲ್ಲಿರೋರು ದೊಡ್ಡಕ್ಕೆ ಬೆಳೆಯೋದಕ್ಕೆ ಬೇಗ ಆದಷ್ಟು ಬೇಗ ಬೆಳಿಬೋದು ಅಂತ ನನ್ನ ಉದ್ದೇಶ ಮೇಡಮ್. ಸರ್ ನೀವೇನು ಹೇಳ್ತೀರಿ ಸರ್, ನಿಮ್ಮ ನಿರೀಕ್ಷೆ ಏನು ಈ ವರ್ಲ್ಡ್ ಹಿಂದೂ ಎಕನಾಮಿಕ್ ಫೋರಂ? ನಮಸ್ತೆ, ನನ್ನ ಹೆಸರು ಗೋಪಾಲ್ ಅಂತ, ಬೆಂಗಳೂರು ನಾಗರಬಾವಿ ಚಾಪ್ಟ್ರು. ನಮ್ಮದು ಮಿಲೆಟ್ ಹೆಲ್ತ್ ಮಿಕ್ಸ್ ಮ್ಯಾನುಫ್ಯಾಕ್ಚರ್ ಕಂಪ್ನಿ ಇದೆ. ಇದನ್ನ ಏನು ಹೇಳಬೇಕು ಅಂತಂದರೆ ಆ್ಯಕ್ಚುಲಿ ಇದು ಪ್ರತಿಯೊಬ್ಬ ಹಿಂದೂಗಳು ಇದರಲ್ಲಿ ಭಾಗವಹಿಸಿದ್ರೆ ಭಾಳ ಅವಶ್ಯಕ. ಯಾಕೆಂದರೆ ಇದು ಮುಂದಿನ ಪೀಳಿಗೆಗೆ ಭಾಳ ಉತ್ತೇಜನ ನೀಡಕ್ಕಂಥದ್ದು ನಮ್ಮ HEF. ಯಾಕೆಂದರೆ ಇವತ್ತಿಂದ ನಾವು ಎಚ್ಚೆತ್ಕೊಂಡೋದಂದರೆ ಮುಂದಿನ ಪೀಳಿಗೆಗೆ ಭಾಳ ಅನುಕೂಲ ಆಗುತ್ತೆ. ಇಲ್ಲಾಂದ್ರೆ ಭಾಳ ತುಂಬಾ, ಏಕೆಂದರೆ ಲಾಸ್ಟ್ ನಾವು ಒಂದು 15 ವರ್ಷ 20 ವರ್ಷ ಆಲ್ಮೋಸ್ಟ್ ಒಂದು ಇಂಡಿಪೆಂಡೆಂಟ್ ಬಂದಾಗ ಹೇಗಿತ್ತು ಈಗ ಸುತ್ತೇಶ ಇದೆ ನಾವು ನೋಡ್ತಾ ಇದ್ದೀವಿ. ಎಚ್ಚೆತ್ಕೊಳ್ಳಿಲ್ಲ ಅಂತಂದ್ರೆ ಭಾಳ ಕಷ್ಟ ಆಗುತ್ತೆ. ಇದಕ್ಕೆ ಪ್ರತಿಯೊಬ್ಬರು ಕೂಡ ಒಂದು ಎಲ್ಲರ ಕೈಯನ್ನು ಜೋಡಿಸ್ಬೇಕು. ಇದು ನನ್ನದು ಅಂತ ಬರಬೇಕು. ಯಾರು ನಾವು ಕರೆಯೋದಕ್ಕೆ ನಾವು ವೈಯಕ್ತಿಕವಾಗಿ ನಂದು, ನನ್ನ ಸಮಾಜ, ನನ್ನ ಒಬ್ಬ ಹಿಂದೂ ಅಂದ್ಕೊಂಡು ಬಂದರೆ ಖಂಡಿತ ಇದು ನಾವೇನು ಅಂದ್ಕೊಂಡಿದ್ದೀವಿ. ಈಗ ಸ್ವಾಮೀಜಿ ಏನು ಮಾಡ್ತಾ ಇದ್ದಾರೆ ಅದು ಎಲ್ರಿಗೂ ಪ್ರತಿಯೊಬ್ಬರು ಸ್ವಾಮೀಜಿ ಹೆಸರು ಮಾತ್ರ ಇರೋದಷ್ಟೇ. ಅವ್ರು ಮುಂದಾಡುತ್ತಾ ತೊಡಿದ ಅವ್ರ ಜೊತೆ ನಾವೆಲ್ಲರೂ ಸೇರಿಕೊಂಡ್ರೆ ಅದು ನಾವೇನು ಗುರಿ ತಲುಪಬೇಕು ಅಂತ ಭಾಳ ಬೇಗ ನಾವು ರೀಚ್ ಮಾಡುವಂತ ನಾನು ಹೇಳ್ತೀನಿ ಮೇಡಮ್. ಈಗ ರೀಚ್ ಆಗಬೇಕು ಅಂದ್ರೆ ಗ್ರೌಂಡ್ ಲೆವೆಲ್ ಅಲ್ಲಿ ಇರುವವರೆಗೂ ಇದು ರೀಚ್ ಆಗಬೇಕು. ಗ್ರೌಂಡ್ ಲೆವೆಲ್ ಅಲ್ಲಿ ಇರುವಂತಹ ವ್ಯಾಪಾರಿಗಳಿಗೂ ಜನರಿಗೂ ಇದು ರೀಚ್ ಆಗಬೇಕು. ಅದನ್ನ ಈ ಚಾಪ್ಟರ್ಗಳ ಮೂಲಕ ಕರ್ನಾಟಕದಲ್ಲಿ ಮಾಡ್ಲಾಗ್ತಾ ಇದೆ ಅಂತ ಕೇಳಿ ತಿಳ್ಪಟ್ಟೆ ಸರ್. ಯಾವ ರೀತಿ ನಡೀತಾ ಇದೆ? ಈಗ ಕರ್ನಾಟಕದಲ್ಲಿ ಲಾಸ್ಟ್ 3 ಮಂತ್ ಈಚೆಗೆ ಮೋರ್ ದೆನ್ 100 ಚಾಪ್ಟರ್ಸ್ ಹೊಸದಾಗಿ ಓಪನ್ ಆಗಿದೆ. ಅಂದರೆ ಪ್ರತಿಯೊಂದು ಹಳ್ಳಿಗೂ ಕೂಡ HEF ರೀಚ್ ಆಗ್ತೈತೆ. ಒಬ್ಬರು ಯಾರೋ ಬಿಸ್ನೆಸ್ ಮಾಡೋದಕ್ಕಿಂತ ಒಗ್ಗಟ್ಟಾಗಿ ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಕೊಂಡು ಒಬ್ಬರಿಗಾಗಿ ಎಲ್ಲರಿಗಾಗಿ ಒಬ್ಬರು ಅನ್ಕೊಂಡು ಬಿಸ್ನೆಸ್ ಮಾಡಿದ್ರೆ ಅದು ಒಬ್ರಿಗೊಬ್ರು ಸಪೋರ್ಟ್ ಮಾಡಿದ್ರೆ ಬೇಗ ಅಚೀವ್ ಮಾಡಲಿಕ್ಕೆ ನಮ್ಗೆ ಅನುಕೂಲ ಆಗುತ್ತೆ. ಸಂಘಟನೆಯಲ್ಲಿ ಬಲ ಇದೆ, ಅದರಲ್ಲಿ ಎರಡನೇ ಮಾತಿಲ್ಲ. ಹಾಗಾಗಿ HEF ಎಲ್ರಿಗೂ ಸಪೋರ್ಟ್ ಮಾಡ್ತೈತೆ. ನಾವು ಕೂಡ ಅದನ್ನು ಸಪೋರ್ಟ್ ತಗೊಂಡು ಎಲ್ಲರೂ ಬೆಳೆದು ಹಿಂದೂಗಳನ್ನ ಬಲಿಷ್ಠರನ್ನಾಗಿ ಮಾಡಬೇಕು ಆರ್ಥಿಕವಾಗಿ ಅನ್ನೋ ಅವ್ರ ಉದ್ದೇಶನ ನಾವೆಲ್ಲ ಸೇರಿ ಸಾಕಾರಗೊಳಿಸಬೇಕು. ನನ್ನ ಹೆಸರು ರಾಮಲಿಂಗಯ್ಯ, ಕೋಡಿ ಫರ್ನಿಚರಿಂದ. ನಾವು ಫರ್ನಿಚರ್ ಮ್ಯಾನುಫ್ಯಾಕ್ಚರರ್. ಸರ್ ನೀವು ಹೇಳಿ ಸರ್, ವರ್ಲ್ಡ್ ಹಿಂದೂ ಎಕನಾಮಿಕ್ ಫೋರಂ ಸಣ್ಣ ಪ್ರಮಾಣದಲ್ಲಿರುವಂತಹ ವ್ಯಾಪಾರಿಗಳಿಗೂ ಕೂಡ ಹಳ್ಳಿನಲ್ಲಿ ಸಹಾಯ ಮಾಡುತ್ತೆ ಅಂತ ಹೇಳಿದ್ರೆ, ಬಟ್ ಅದು ಯಾವ ತರ ವರ್ಕ್ ಆಗುತ್ತೆ, ಆ ಮಾಡೆಲ್ ಏನು ಅಂತ ಹೇಳಿ. ಎಸ್ ಮೇಡಮ್, ನಮಸ್ತೆ. ನನ್ನ ಹೆಸರು ದೇವರಾಜ್ ಅಂತ, ಬೆಂಗಳೂರಿಂದ ಬಂದಿರೋದು. ನಮ್ಮ ನಾಗರಬಾವಿ ಚಾಪ್ಟ್ರು. ಸಣ್ಣ ಮಟ್ಟದಿಂದ ಹೇಗೆ ಅಂತ ಹೇಳಿದ್ರೆ, ನಾವು ಇವಾಗ ಬೆಂಗಳೂರಿಂದ ಇಲ್ಲಿವರೆಗೂ ಬಂದಿದ್ವಿ, ಬಾಂಬೆವರೆಗೂ ಬಂದಿದ್ದೀವಿ. ಬಾಂಬೆಲಿರೋ ಕನೆಕ್ಟ್ ನಮ್ಗೆ ಗೊತ್ತಿಲ್ಲ. ನಾವು ಸಣ್ಣ ಪ್ರಮಾಣದಲ್ಲಿ ಬಿಸ್ನೆಸ್ ಮಾಡ್ತಿದ್ದೀವಿ. ಇಲ್ಲ ದೊಡ್ಡ ಪ್ರಮಾಣದಲ್ಲಿ ಹೋಲ್ಸೇಲರ್ ನಮಗೆ ಸಿಗ್ತಾರೆ. ಅದು ಡೈರೆಕ್ಟ್ ಲಿಂಕ್ ನಮಗೆ ಸಿಗ್ತದೆ. ಮಧ್ಯವರ್ತಿಗಳ ಇದು ತಂಟೆ ತಪ್ಪೋ ಥರ. ಈಗ ಸಪೋಸ್ ಎಕ್ಸಾಂಪಲ್ ನಾವು ಹಳ್ಳಿ ಕಡೆ ನೋಡಬೇಕು, ನೀವು ಮಾವಿನ ಹಣ್ಣು ಬೆಳೆಯೋರು ಬೇರೆ, ತಗೊಳೋರು ತಿನ್ನೋರು ನಮ್ಮವರೇ, ಬೆಳೆಯೋರು ನಮ್ಮವರೇ. ಮಧ್ಯದಲ್ಲಿ ವ್ಯಾಪಾರಸ್ಥರು ಸಂಪಾದನೆ ಮಾಡ್ತಾರೆ ಮಾತ್ರ ಅನ್ಯ ಧರ್ಮೀಯರು. ಅದನ್ನು ಕಂಟ್ರೋಲ್ ಮಾಡೋದಕ್ಕೆ ಹಿಂದೂ ಎಕನಾಮಿಕಲ್ ಫಾರ್ಮ್ ಮಾಡ್ತಿದೆ. 100% ವರ್ಕ್ ಆಗ್ತಿದೆ. ಟುಗೆದರ್ ಎವ್ರಿವನ್ ಅಚೀವ್ ಮಾಡೋ ಅಂತಾರಲ್ಲ, ಆ ಥರ ಎಲ್ಲರನ್ನೂ ಒಗ್ಗೂಡಿಸಿದರೆ 100% ಅಚೀವ್ ಮಾಡ್ತಾರೆ. ವರ್ಲ್ಡ್ ಹಿಂದೂ ಎಕನಾಮಿಕ್ ಫೋರಂ ಯಾವ ರೀತಿ ಗ್ರೌಂಡ್ ಲೆವೆಲ್ ನಿಂದ ವ್ಯಾಪಾರವನ್ನ ವೃದ್ಧಿ ಮಾಡೋಕ್ ಸಹಕಾರ ಮಾಡ್ತಾ ಇದೆ ಅಂತ ಹೇಳಿ ಚರ್ಚೆ ಮಾಡ್ತಾ ಇದ್ವಿ. ಈ ಸ್ಟೇಜ್ ನಿಂದ ಅಥವಾ ಈ ಫೋರಂ ನಿಂದ ಏನ್ ನಿರೀಕ್ಷೆ ಮಾಡ್ತೀರಿ ತಾವು? ಡೆಫಿನೆಟ್ಲಿ ಇಟ್ಸ್ ವೆರಿ ಗುಡ್ ಇನಿಷಿಯೇಟಿವ್ ಸ್ಟಾರ್ಟ್ ಆಗಿದೆ. ಓಕೆ, ಈಗ ಎಲ್ರಿಗೂ ಅವೇರ್ನೆಸ್ ಬರ್ತಾ ಇದೆ ಜನರಿಗೆ. ಇವಾಗಿಂದ ಈಗ ಒಬ್ರಿಗೊಬ್ರು ಪರಿಚಯ ಆಗಿದೆ, ನೆಟ್ವರ್ಕ್ ಬೆಳೀತಾ ಇದೆ. ಸೊ ನಾವು ಈಸಿಯಾಗಿ ಟ್ರಸ್ಟ್ ಮಾಡ್ಬೋದು ಎಲ್ರಿಗೂ. ಸೊ ನಮ್ಮವರು ಅಂತ ಭಾವನೆ, ನಮ್ಮ ಹಿಂದೂ ಜನ ಬೇರೆಯವ್ರಿಗೆ ಯಾರಿಗೂ ಹೆಚ್ಚಿಗೆ ಮೋಸ ಮಾಡಲ್ಲ. 90% ಟ್ರಸ್ಟ್ ಇರುತ್ತೆ. ಓಕೆ, ಅಂದರೆ ನಾವು ನಮ್ಮವ್ರ ಹತ್ರನೇ ಖರೀದಿ ಮಾಡಬೇಕು, ನಮ್ಮವರಿಗೆ ಫೆಸಿಲಿಟಿ ಕೊಡಬೇಕು, ಪ್ರಮೋಟ್ ಮಾಡಬೇಕು, ಎನ್ಕರೇಜ್ ಮಾಡಬೇಕು. ಈಗ ನಾನು ಒಂದು ಸೆಕ್ಟ್ರಲ್ಲಿ ಇದ್ದೀನಿ, ನನಗೆ ಯಾರಾದರೂ ಇದು ಒಂದು ಸಾಮಾನು ಬೇಕಾಗಿದ್ದು ಕೇಳಿದ್ರೆ ನನ್ನ ಪರಿಚಯ ಇದ್ದವ್ರ ನೆಟ್ವರ್ಕಿಗೆ ನಾನು ಫಾರ್ವರ್ಡ್ ಮಾಡ್ತೀನಿ. ಅವ್ರಿಗೆ ಅದೇ ಬೇರೆ, ಫಾರ್ ಎಕ್ಸಾಂಪಲ್ ಈಗ ನಾನು ಸ್ಟಾಕ್ ಮಾರ್ಕೆಟಲ್ಲಿ ಇದ್ದೀನಿ, ಸ್ಟಾಕ್ ಮಾರ್ಕೆಟ್ ಬಗ್ಗೆ ಯಾರಾದರೂ ನನಗೆ ಕೇಳಿದ್ರೆ ನಾನು ಅವ್ರ ಫ್ರೆಂಡ್ಸಲ್ಲಿ ನನಗೆ ರೆಫರ್ ಮಾಡ್ತಾರೆ. ಇನ್ನೊಬ್ಬ ಸಿಮೆಂಟ್ ಅಂಗಡಿ ಇದೆ, ನನಗೆ ಬಗ್ಗೆ ಸಿಮೆಂಟ್ ಖರೀದಿ ಮಾಡಬೇಕಾಗಿದೆ ಅಂತ ಕೇಳಿದ್ರೆ ನಾನು ಅವ್ನ ನಂಬರ್ ಕೊಡ್ತೀನಿ. ಇಲ್ಲ ನನಗೆ ಹೋಟೆಲ್ ಬುಕ್ ಮಾಡಬೇಕಿದೆ, ಟ್ರಾವೆಲ್ ಟಿಕೆಟ್ ಬುಕ್ ಮಾಡಬೇಕಿದೆ ಅಂದರೆ ನಾನು ನಂಗೆ ಪರಿಚಯ ಇದ್ದರೂ ಗ್ರೂಪಲ್ಲಿ ಇದ್ದವ್ರದ್ದು ನಂಬರ್ ಕೊಡ್ತೀನಿ. ಇವು ನನ್ನ ಹೆಸರು ಹೇಳು 5% ಕಡಿಮೆಗೆ ಮಾಡ್ತಾರೆ ಅವರು. ಹೀಗೆ ಒಬ್ರಿಗೊಬ್ರು ರೆಫರ್ ಮಾಡಿದ್ರೆ ಡಿಸ್ಕೌಂಟ್ ಸಿಗುತ್ತೆ, ಅವರಿಗೂ ಹೆಲ್ಪ್ ಆಗುತ್ತೆ, ಟ್ರಸ್ಟ್ ಆಗುತ್ತೆ. ವಿ ಕ್ಯಾನ್ ಗ್ರೋ ಟುಗೆದರ್, ವಿ ಹ್ಯಾವ್ ಟು ಬಿ ಯುನೈಟೆಡ್. ಅದು ಎಲ್ರಿಗೂ ಹೆಲ್ಪ್ ಆಗುತ್ತೆ. ಇದು ವೆರಿ ಗುಡ್ ಇನಿಷಿಯೇಟಿವ್. ಈ ಥರ ಜಾಸ್ತಿ ಆಗಬೇಕು ಅಂತ ಆಶೆ ಮುಂದೆ ಬರುವ ದಿನಗಳಲ್ಲಿ. ಥ್ಯಾಂಕ್ ಯು ಸರ್. ಮಹಿಳಾ ಉದ್ಯಮಿ ಅಂತ ಭಾವಿಸ್ತೀನಿ ನಾನು ನಿಮ್ಮನ್ನ. ಕರ್ನಾಟಕದಿಂದ ಬಂದಿದ್ದೀರಿ. ಈ ವೇದಿಕೆ ಮೂಲಕ ಒಬ್ಬ ಮಹಿಳಾ ಉದ್ಯಮಿಯಾಗಿ ನಿಮ್ಮ ನಿರೀಕ್ಷೆಗಳೇನು ಅಂತ ಹೇಳಿ, ಯಾವ ರೀತಿ ಹೆಲ್ಪ್ ಆಗುತ್ತೆ ಅಂತ ನಿಮ್ಗೆ ಅನ್ಸುತ್ತೆ? ನನ್ನ ಹೆಸರು ಪರಿಮಳಾ ಜನಾರ್ದನ್. ಐ ಆಮ್ ಅನ್ ಎಕ್ಸ್ ಬ್ಯಾಂಕರ್. ನಾನು 5 ಇಯರ್ಸಿಂದ ಮಲ್ಲೇಶ್ವರಂ ಚಾಪ್ಟರ್ ಮೆಂಬರ್ ಆಗಿದ್ದೀನಿ. ನನಗೆ ಹಿಂದೂ HEF ಇದೆ ಅಂತ ಗೊತ್ತಿರಲಿಲ್ಲ. ಬ್ಯಾಂಗ್ಳೂರಲ್ಲಿ ಒಂದು ಸಮ್ಮೇಳನ ನಡೀತು. ಅದರಲ್ಲಿ ಎಲ್ಲ ಥರ ಕೋರ್ ಕಮಿಟಿಯವರೆಲ್ಲ ಬಂದಿದ್ದರು. ಆಗ ನನಗೆ ಗೊತ್ತಾಯಿತು ಇದು ಹೇಗೆ ವೃದ್ಧಿ ಆಗ್ತಾ ಇದೆ ಅಂತ. ಇದರಲ್ಲಿ ಬ್ಯಾಂಕ್ಸ್ ಕೂಡ ಓಪನ್ ಮಾಡಿದ್ದಾರೆ, ಮತ್ತು ಬ್ಯಾಂಕ್ ಥ್ರೂ ಲೇಡೀಸ್ಗೆ ಲೋನ್ಸ್ ಎಲ್ಲ ಕೊಡ್ತಾ ಇದ್ದಾರೆ. ಸಣ್ಣ ಉದ್ಯಮಿನೂ ಹೆಲ್ಪ್ ಮಾಡಬೇಕು ಅಂತ ಒಂದು ವುಮನ್ ಎಂಟರ್ಪ್ರೈನರ್ಸ್ ಗ್ರೂಪೇ ಮಾಡಿದ್ದೀವಿ. ಅದರಲ್ಲಿ ನಾನು ಅಡ್ಮಿನ್ ಆಗಿದ್ದೀನಿ. ಮಂಗಳೂರು, ಸುತ್ತೂರು,
ಸುಳ್ಯ ಪುತ್ತೂರು ಕಡೆ ಸೆಮಿನಾರ್ಸ್ ಮಾಡಿದ್ದಾರೆ. 500 ಲೇಡೀಸ್ ಸೇರಿ ಪ್ರಾಜೆಕ್ಟ್ಸ್ ನಡೆಸ್ತಾ ಇದ್ದಾರೆ. ಆ ಥರ ನಾವು ಬ್ಯಾಂಗ್ಳೂರಲ್ಲಿ ಈಗ ಬ್ಯಾಂಕು ಮಾಡಬೇಕು ಅಂತ, ಲೇಡೀಸ್ಗೆ ಒಂದು ಹೆಲ್ಪ್ ಮಾಡಬೇಕು ಅಂತ ಒಂದು ಬ್ಯಾಂಕ್ ಮಾಡ್ತಾ ಇದ್ದೀವಿ, ಅಂದರೆ ದೂರದೃಷ್ಟಿ ಬ್ಯಾಂಕ್ ಅಂತ. ಸೊ ಹಿಂದೂಸ್ಗೆ ಹೆಲ್ಪ್ ಮಾಡಬೇಕು, ಯುನೈಟ್ ಆಗಬೇಕು, ಶೇರ್ ಆ್ಯಂಡ್ ಸಕ್ಸೀಡ್ ಅಂತ ಹೇಳ್ತೀವಿ. ಇದು ಒಳ್ಳೆ ವೇದಿಕೆ, ಇದನ್ನು ಯೂಟಿಲೈಸ್ ಮಾಡ್ಕೋಬೇಕು ಅಂತ ಹೇಳಿ ವುಮನ್ ಎಂಟರ್ಪ್ರಿನಿಯರ್ಸ್ದೇ ಗ್ರೂಪ್ಗಳು ಮಾಡ್ತಾ ಇದ್ದೀವಿ ಬ್ಯಾಂಗ್ಳೂರಲ್ಲಿ. ಸೊ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಸ್ವಾಮೀಜಿಗಳು ಸ್ಟಾರ್ಟ್ ಮಾಡಿದ್ದಾರೆ. ಅದನ್ನು ಒಂದು ಒಳ್ಳೆ ಮಟ್ಟಕ್ಕೆ ಏರಿಸ್ತಾ ಇದ್ದೀವಿ. ಯಾಕೆ ಅಂದರೆ ಈಗ ಅನ್ಯ ಮತದವರು ಒಂದು ಟೆಂಪಲ್ ಇದೆ ಅಂದರೆ ಅದರ ಪಕ್ಕ ಚಪ್ಪಲಿ ಅಂಗಡಿ ಓಪನ್ ಮಾಡ್ತಾರೆ, ನಮಗದು ಬೇಜಾರಾಗುತ್ತೆ. ಸೊ ಈಗ ನಾವು HEF ಇಂದ ಏನು ಮಾಡ್ತಾ ಇದ್ದೀವಿ ಅಂದರೆ 5-5 ಜನ 10 ಜನ ಒಂದು ಪ್ರಾಜೆಕ್ಟ್ ಶುರು ಮಾಡಿ ಒಂದು 30 lakhs ಅಂತ ಇನ್ವೆಸ್ಟ್ ಮಾಡಿ ಶಾಪ್ಸ್ ಎಲ್ಲ ಓಪನ್ ಮಾಡಿ ಅಲ್ಲಿ ನಮ್ಮದೇ ಆದಂಥ ಚಪ್ಪಲಿ ಅಂಗಡಿನೇ ಇರ್ಬೋದು, ಹೋಲ್ಸೇಲ್ ಅಂಗಡಿನೇ ಇರ್ಬೋದು, ಆ ಥರದನ್ನ ಶುರು ಮಾಡಿ ಅಲ್ಲಿ ಬರೋ ಪ್ರಾಫಿಟ್ಗಳನ್ನ ಹಂಚ್ಕೊಳ್ತಾ ಇದ್ದೀವಿ. ಅದೀಗ ಮಂತ್ಲಿ 3 lakhsವರೆಗೂ ಬರ್ತಾ ಇದೆ ಬೆನಿಫಿಟ್ಸ್. ಆ ಥರ ಮಂಗಳೂರಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ, ಬೆಂಗಳೂರಲ್ಲೂ ಸ್ಟಾರ್ಟ್ ಆಗಿದೆ, ಅಯೋಧ್ಯ ಕೆಫೆಗಳು ಶುರು ಆಗಿದೆ, ಹಿಂದವಿ ಮೀಟ್ ಶಾಪ್ಸ್ ಶುರುವಾಗಿದೆ, ಅದು ಫ್ರಾಂಚೈಸಿ ಮಾಡೆಲಲ್ಲಿ ಕೊಡ್ತಾ ಇದ್ದಾರೆ. ಆ ಥರ ಒಂದೊಂದೇ ಸ್ಟಾರ್ಟ್ ಆಗ್ತಾ ಇದೆ. ಇದು ದೊಡ್ಡ ಮಟ್ಟಕ್ಕೆ ನೆಕ್ಸ್ಟ್ ಇಯರ್ ಅಷ್ಟೊತ್ತಿಗೆ ಇನ್ನೂ ತುಂಬ ಇದೆ ಇದರಲ್ಲಿ ಮಾಡೋ ಅಂಥದ್ದು. ಆ ಥರ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಾ ಇದ್ದಾರೆ. ಸ್ವಾಮೀಜಿಗೆ ನಾವೆಲ್ಲ ಸಪೋರ್ಟ್ ಮಾಡಿ ಎಲ್ಲರೂ ಚೆನ್ನಾಗಾಗಬೇಕು ಅನ್ನೋದು ನಮ್ಮ ಉದ್ದೇಶ. ಸರ್ ನೀವೇನಾದರೂ ಮಾತಾಡ್ತೀರಾ ಸರ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ? ಯಾವ ರೀತಿ ಹೆಲ್ಪ್ ಆಗುತ್ತೆ ಅಂತ ನಿಮಗೆ ಅನ್ಸುತ್ತೆ? ಮೇಡಮ್, ನನ್ನ ಹೆಸರು ದಿಲೀಪ್ ಅಂತ, ದಾವಣಗೆರೆಯಿಂದ ಬಂದಿರೋದು. ಜಸ್ಟ್ ನಮ್ಮದು ಎಜುಕೇಷನ್ ಇನ್ಸ್ಟಿಟ್ಯೂಷನ್. ಈಗ ಮೋಹನ್ ದಾಸ್ ಪೈ ಅವರು ಹೇಳಿದರು, ಆಲ್ಮೋಸ್ಟ್ ನಮ್ಮ ಟಾಪ್ ಮೋಸ್ಟ್ ಇಂಡಿಯನ್ಸ್ ಎಲ್ಲ ಹೊರಗಡೆ ಕಂಪ್ನೀಸಲ್ಲಿದ್ದಾರೆ. ಬಟ್ ನಮ್ಮ ಪ್ಲಾಟ್ಫಾರ್ಮ್ ಏನಾಗಿದೆ ಅಂದರೆ, ಈ ಪ್ಲಾಟ್ಫಾರ್ಮ್ ಇಂಥ ಯುವಕರಿಗೆ ಸಿಕ್ಕರೆ ದೇ ಹ್ಯಾವ್ ಎ ಮೋರ್ ಐಡಿಯಾಸ್ ಜಾಸ್ತಿ ಇರುತ್ತೆ. ಅದನ್ನು ತಗೊಂಡು ಇಂಡಿಯಾದಲ್ಲೇ ಒಳ್ಳೊಳ್ಳೆ ಸ್ಟಾರ್ಟಪ್ ಮಾಡಿ ಇನ್ನೂ ಡೆವಲಪ್ ಮಾಡ್ಬೋದು ಅಂತ ಈ ಫಾರ್ಮಿಂದ ಗೊತ್ತಾಗುತ್ತೆ ಮೇಡಮ್. ನಿಮ್ದಾಯ್ತು ಬೈ. ಮೇಡಮ್ ನಮಸ್ತೆ ಮೇಡಮ್, ನನ್ನ ಹೆಸರು ಮಂಜುನಾಥ್ ಅಂತ. ನಾನು ಬೆಂಗಳೂರಿಂದ ತಾವರೆಕೆರೆ ಪೆದ್ದನಪಾಳ್ಯದಿಂದ ಬರ್ತಾ ಇದ್ದೀನಿ. ಈ ಸಣ್ಣದವ್ರಿಗೂ ಹೆಂಗೆ ಯೂಸ್ ಆಗುತ್ತೆ ಅಂತಂದರೆ, ಜಟ್ಕಾ ಕಟ್, ಸ್ವರಾಜ್ ಜಟ್ಕಾ ಕಟ್ ಅಂತ ನಾವೆಲ್ಲ ಸ್ನೇಹಿತರು ಸೇರಿಕೊಂಡು ನಾವು ಅತಿ ಶೀಘ್ರದಲ್ಲೇ ಒಂದು ಅಂಗಡಿನ ಶುರು ಮಾಡ್ತಾ ಇದ್ದೀವಿ. ಪ್ರತಿಯೊಬ್ಬರಿಗೂ ಅದು ತಲುಪುವಂಥ, ಅಂದರೆ ರೇಟು ಎಲ್ಲ ಕಮ್ಮಿ ಮಾಡಿ ನಮ್ಮ ಹಿಂದೂಗಳಿಗೋಸ್ಕರ ಹಿಂದೂಗಳೇ ನಡೆಸುವಂಥ ಒಂದು ಅದು ಅಂಗಡಿ ಆಗಿರುತ್ತೆ. ತುಂಬ ಅದನ್ನು ಚೆನ್ನಾಗಿ ಮಾಡಬೇಕು ಅಂತ ಇದ್ವಿ. ಅದು ಮತ್ತು ಸಕ್ಸಸ್ ಮಾಡ್ತೀವಿ. ನಾವೆಲ್ಲರೂ ಸಹ ಹಿಂದೂಗಳು ಈ ಒಡೆದ ಬೂಂದಿ ಕಾಳಾಗಬಾರ್ದು, ಗಟ್ಟಿಯಾಗಿರೋ ಲಡ್ಡು ಆಗಿರಬೇಕು ಅನ್ನೋದು ನಮ್ಮ ಉದ್ದೇಶ. 100% ಮಾಡೇ ಮಾಡ್ತೀವಿ ಅದನ್ನು. ಥ್ಯಾಂಕ್ ಯು ಮೇಡಮ್.